ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾನಿವತ್ತು ಆಯಿಲ್ ಸ್ಕಿನ್ ಅವ್ರಿಗೆ ಒಂದು ಮನೆಯಲ್ಲೇ ಈಸಿಯಾಗಿ ಹೇಗೆ ಸ್ಕ್ರಬ್ಬರ್ನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡ್ತಿರ್ಬೋದು ನೀವು ನನ್ನ ಸ್ಕಿನ್ನ. ಫಸ್ಟು ತುಂಬ ಆಯಿಲ್ ಇತ್ತು ನನಗೂ. ಅದನ್ನು 1.5 ಮಂತಿಂದ ನಾನು ಯೂಸ್ ಮಾಡಿ ಇವಾಗ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನನಗೂ ಯೂಸ್ ಆಗಿದೆ. ಅದು ಹೇಗೆ ಯೂಸ್ ಆಯಿತು ಅಂತ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಇದಕ್ಕೆ ಜಾಸ್ತಿ ಐಟಮ್ಸ್ ಏನೂ ಬೇಡ. ಒಂದು 5 ಇಂಗ್ರೀಡಿಯೆಂಟ್ಸಲ್ಲಿ ಮುಗ್ದೋಗ್ಬಿಡುತ್ತೆ, 4 ಇಂಗ್ರೀಡಿಯೆಂಟ್ಸಲ್ಲಿ. ಸೊ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ನಾವು ಯೂಸ್ ಮಾಡ್ತಾ ಇರೋದು ಇದು 4 ಐಟಮ್ಸು. ನಾನಿಲ್ಲಿ ತೊಗೊಂಡಿರೋದು ಅಕ್ಕಿ ಹಸಿಟ್ಟು, ಕಡಲೆ ಹಸಿಟ್ಟು, ಸ್ವಲ್ಪ ಹಾಲು ಪೌಡ್ರು, ಹಾಗೆ ಅರಿಶಿನ. ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಮಿಕ್ಸ್ ಮಾಡೋಕ್ಕೆ ಅಂತ ಒಂದು ದೊಡ್ಡ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾವಿವಾಗ ಅಕ್ಕಿ ಹಸಿಟ್ಟನ್ನ ಹಾಕೊಳ್ಳೋಣ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ 1 ಬೌಲ್ ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಫುಲ್ ನಾನು ಹಾಕೋತಿದ್ದೀನಿ. ಇದನ್ನು ನಾವು ಒಂದು 3 ತಿಂಗಳು ಇಟ್ಕೊಂಡು ಯೂಸ್ ಮಾಡ್ಬೋದು. ಅಕ್ಕಿ ಹಿಟ್ಟು ಮುಖಕ್ಕೆ ಹಾಕೋದ್ರಿಂದ ತುಂಬ ಯೂಸಸ್ ಇದೆ. ಮೇನಾಗಿ ನಾವಿಲ್ಲಿ ಆಯಿಲ್ನ ರೆಡ್ಯೂಸ್ ಮಾಡೋಕ್ಕೆ ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀವಿ. ಈ ಅಕ್ಕಿ ಹಿಟ್ಟಲ್ಲಿ ಮುಖ ತೊಳೆಯೋದ್ರಿಂದ ಮುಖ ಬ್ರೈಟ್ ಆಗುತ್ತೆ, ಹಾಗೆ ಸಾಫ್ಟ್ ಕೂಡ ಮಾಡುತ್ತೆ. ಡಾರ್ಕ್ ಸ್ಕಿನ್ನೆಲ್ಲ ರಿಮೂವ್ ಮಾಡುತ್ತೆ, ಹಾಗೆ ಓಪನ್ ಪೋರ್ಸ್ನು ಕೂಡ ಕಡಿಮೆ ಮಾಡುತ್ತೆ. ಅಕ್ಕಿ ಹಿಟ್ಟು ಮುಖನ ಟೈಟ್ ಮಾಡುತ್ತೆ, ಹಾಗೆ ಪಿಂಪಲ್ಸ್ನು ಕೂಡ ಕಡಿಮೆ ಮಾಡುತ್ತೆ. ಇವಾಗ ನಾನು ಅರ್ಧ ಕಪ್ ಆಗಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನಾನು ಅಕ್ಕಿ ಹಿಟ್ಟು ಹಾಕೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ ಅರ್ಧದಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟಿಂದನೂ ತುಂಬ ಯೂಸಸ್ ಇದೆ. ಸ್ಕಿನ್ನ ಇದು ಕ್ಲಿಯರ್ ಮಾಡುತ್ತೆ, ಮೊಡವೆಗಳನ್ನೆಲ್ಲ ಕಡಿಮೆ ಮಾಡುತ್ತೆ, ಹಾಗೆ ಸ್ಕಿನ್ನ ಸಾಫ್ಟ್ ಕೂಡ ಮಾಡುತ್ತೆ. ಇದು ಮುಖಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನಾನು ತೋರಿಸ್ತಿದ್ದೀನಲ್ಲ, ಈ ಪೌಡ್ರನ್ನ ನೀವು ಡೈಲಿ ಯೂಸ್ ಮಾಡ್ಬೋದು. ನೀವು ಯಾವಾಗ ಮುಖ ತೊಳಿತೀರಾ ಆವಾಗ ಈ ಪೌಡ್ರನ್ನ ಸ್ವಲ್ಪ ಹಾಕ್ಕೊಂಡು ಕೈಯಲ್ಲಿ ರಬ್ ಮಾಡಿ ಹಾಕ್ಕೊಂಡ್ರೆ ಇದನ್ನೇ ಸೋಪ್ ಥರನೂ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಹಾಲು ಪುಡಿನ ಹಾಕೋತಿದ್ದೀನಿ. ಹಾಲು ಪುಡಿನ ನಾನು 3/4 ಕಪ್ಪಷ್ಟು ಹಾಕೋತಿದ್ದೀನಿ. ನಾನು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಹಾಲು ಪುಡಿನ ಒಂದೇ ಅಳತೆ ಇರೋ ಬೌಲಲ್ಲಿ ತೊಗೊಂಡಿದ್ದೀನಿ. ಹಾಲು ಪುಡಿನ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ. 3/4 ಕಪ್ಪಷ್ಟು ನಾನು ಹಾಕೋತಿದ್ದೀನಿ. ಹಾಲು ಪುಡಿಯಿಂದ ಏನಪ್ಪ ಯೂಸು ಅಂದರೆ, ಹಾಲು ಪುಡಿನ ಮುಖಕ್ಕೆ ಹಾಕೋದ್ರಿಂದ ಮುಖ ಸಾಫ್ಟ್ ಆಗುತ್ತೆ, ಹಾಗೆ ಸ್ಕಿನ್ನು ಗ್ಲೋ ಆಗುತ್ತೆ. ಈಗ ನಾನು 1.5 ಸ್ಪೂನ್ ಆಗಷ್ಟು ಅರಿಶಿನ ತಗೊಂಡಿದ್ದೀನಿ. ಇದನ್ನು ಕೂಡ ನಾನು ಇವಾಗ ಇದಕ್ಕೆ ಹಾಕೋತಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು, ಇಲ್ಲ ಕಡಿಮೆನೂ ಹಾಕೋಬೋದು. ನಿಮಗೆ ಯಾವ ಥರ ಅವಶ್ಯಕತೆ ಇದೆಯೋ ಆ ಥರ ನೀವು ಅರಿಶಿನ ಹಾಕೋಬೋದು. ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅರಿಶಿನೂ ಕೂಡ ಮುಖಕ್ಕೆ ಹಾಕೋದ್ರಿಂದ ತುಂಬ ಯೂಸಸ್ ಇದೆ. ಇದು ಉರಿ, ಹಾಗೆ ಮುಖದಲ್ಲಾಗಿರೋ ಊತ ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ಮೊಡವೆಗಳನ್ನೂ ಕೂಡ ಕಡಿಮೆ ಮಾಡುತ್ತೆ. ಮುಖದಲ್ಲಿರೋ ಕಲೆಗಳನ್ನೂ ಕೂಡ ಕಡಿಮೆ ಮಾಡುತ್ತೆ, ಹಾಗೆ ಚರ್ಮನ ಹೊಳೆಯೋ ಥರ ಮಾಡುತ್ತೆ. ಫ್ರೆಂಡ್ಸ್ ನೋಡಿ, ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ನಾವು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಡ್ಜಲ್ಲಿ ಇಡೋ ಅವಶ್ಯಕತೆ ಏನಿಲ್ಲ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇವಾಗ ನಾನು ನನ್ನ ಫೇಸ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇದನ್ನು ಬೇಕಿದ್ರೆ ನೀವು ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಫೇಸ್ ಪ್ಯಾಕ್ ಆಗೋ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಮೊಸರು ಅಡ್ಜಸ್ಟ್ ಆಗುತ್ತೆ, ಮೊಸರು ಅಪ್ಲೈ ಮಾಡಿದ್ರೆ ನನಗೇನೋ ಆಗಲ್ಲ ಮುಖಕ್ಕೆ ಅನ್ನೋರು ಕೂಡ ಮೊಸರು ಜೊತೆ ಇದನ್ನು ಮಿಕ್ಸ್ ಮಾಡಿ ಹಾಕೋಬೋದು. ಇಲ್ಲಾಂದರೆ ಹಾಲಿನ ಕೆನೆನ ಸೇರಿಸಿ ಕೂಡ ಮಿಕ್ಸ್ ಮಾಡಿ ನೀವು ಫೇಸಿಗೆ ಹಾಕೋಬೋದು. ಇಲ್ಲ ನನಗೇನು ಅಡ್ಜಸ್ಟ್ ಆಗಲ್ಲ ಅಂದರೆ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮುಖಕ್ಕೆ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಆಯಿಲ್ಲು ರೆಡ್ಯೂಸ್ ಆಗುತ್ತೆ. ಒಂದೇ ದಿನದಲ್ಲಿ ಯಾವುದೂ ರೆಡ್ಯೂಸ್ ಆಗಲ್ಲ. ಸೊ ಸ್ವಲ್ಪ ದಿನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ 1 ದಿನಕ್ಕೆ 2 ಸಲ ಯೂಸ್ ಮಾಡಿದ್ರು ಇದೇನು ಪ್ರಾಬ್ಲಮ್ ಆಗಲ್ಲ. ನಿಮಗೆ ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ನ್ಯಾಚುರಲ್ ಆಗೇ ನೀವು ಈ ಪೌಡ್ರನ್ನ ಮಾಡ್ಕೋಬೋದು. ಸೊ ಇದು ಯಾವುದೇ ತರಹ ಕೆಮಿಕಲ್ಸ್ ಏನು ಯೂಸ್ ಆಗಿರಲ್ಲ, ಹಾಗಾಗಿ ನಿಮ್ಮ ಮುಖ ಕೂಡ ಸೇಫ್ ಆಗಿರುತ್ತೆ, ಹಾಗೆ ಎಲ್ಲನೂ ರೆಡ್ಯೂಸ್ ಆಗುತ್ತೆ. ಇದು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ.
ಫ್ರೆಂಡ್ಸ್, ಇವಾಗ ಒಂದು ಬೌಲಿಗೆ ನಾನು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಪೌಡ್ರನ್ನ ನಾನು 1 ಸ್ಪೂನ್ ಆಗೋಷ್ಟನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ನಾನು ಒಬ್ಳಿಗೆ ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ. ನಿಮಗೆ ತೋರಿಸೋಣ ಅಂತ ಈ 1 ಸ್ಪೂನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಹಾಲು, ಮೊಸರು, ಕೆನೆ ಅಥವಾ ಟೊಮೊಟೊ ಪ್ಯೂರಿ ಏನು ಬೇಕಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ವಾಟರ್ನ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಬ್ರಷಲ್ಲೇ ಹಾಕಬೇಕು ಅಂತ ಏನಿಲ್ಲ, ಕೈಯಲ್ಲೂ ಕೂಡ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇವಾಗ ಈ ಥರ ಮಿಕ್ಸ್ ಆಗಿದ್ರೆ ಸಾಕು. ನನ್ನ ಮುಖಕ್ಕೆ ಇವಾಗ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಈ ಪೇಸ್ಟ್ನ ನನ್ನ ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಇದು ತಿಕ್ಕಾಗಿ ಬೇಡ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತಿಕ್ಕಾಗಿ ಮಾಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇವಾಗ ಫುಲ್ಲು ಮುಖಕ್ಕೆಲ್ಲ ಹಚ್ಚಿದ್ದೀನಿ. ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಇದನ್ನು ವಾಶ್ ಮಾಡಿದ್ರೆ ಸಾಕು. ಯಾವುದೇ ಥರ ಸೋಪು ಗೀಪು ಏನೂ ಹಾಕೋದು ಅವಶ್ಯಕತೆ ಇರಲ್ಲ. ಸೊ 10 ಮಿನಿಟ್ಸ್ ಆದಮೇಲೆ ನನ್ನ ಮುಖ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ 10 ನಿಮಿಷ ಆಗಿದೆ. ಸೊ ಸ್ವಲ್ಪ ಒಣಗಿದೆ. ಇವಾಗ ನನ್ನ ಫೇಸ್ನ ವಾಶ್ ಮಾಡ್ಕೊಂಡ್ಬಂದು ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಫೇಸ್ನ ವಾಶ್ ಮಾಡ್ಕೊಬಂದಿದ್ದೀನಿ. ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ ಅಂತ ನಾನು ನಿಮಗೆ ಬಿಫೋರ್ ಮತ್ತು ಆಫ್ಟರ್ ಫೋಟೋಸ್ನು ಕೂಡ ಇವಾಗ ಹಾಕ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದು ಎಷ್ಟರ ಮಟ್ಟಿಗೆ ನಿಮಗೆ ಯೂಸ್ಫುಲ್ ಆಯಿತು ಅಂತ ನನಗೆ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.